ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ಕಾರ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಶ್ರುತಿ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನಾವು ನಮ್ಮ ಕಸಿನ್ ಬಗ್ಗೆ ಕೇಳಬೇಕಿತ್ತು. ಓಕೆ, ಹೇಳಿ. ಡೇಟ್ ಆಫ್ 26 ಓಕೆ 12 ಹಾ 94. ಹುಟ್ಟಿ ಟೈಮು? ಟೈಮಿಂಗ್ಸ್ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಟೈಮಿಂಗ್ಸ್ ಗೊತ್ತಿಲ್ಲ ಮೇಡಮ್. ಓಕೆ, ಅಪ್ರಾಕ್ಸಿಮೇಟ್ ಆಗ್ಲೂ ಗೊತ್ತಿಲ್ವಾ ಎಷ್ಟು ಗಂಟೆ ಅಂತ? ಟೈಮಿಂಗ್ಸ್ ಗೊತ್ತಿಲ್ಲ, ಡೇಟ್ ಮಾತ್ರ ಗೊತ್ತು. ಓಕೆ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ. ಮಾತಾಡಿ, ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್ ಸೋಮವಾರ ಬರುತ್ತೆ ಅವ್ರು ಹುಟ್ಟಿರೋದು, ಡಿಸೆಂಬರ್ 26ನೇ ತಾರೀಕು. ಡಿಸೆಂಬರ್ 26. ಸೊ ಏನು ಪ್ರಶ್ನೆ ನಿಮ್ಮದು? ಅವರಿಗೆ ಆರೋಗ್ಯ ಸಮಸ್ಯೆ ಇದೆ. ಕೆಲ್ಸಕ್ಕೆ ಹೋದ್ರೆ ಅಲ್ಲಿ ಇದೆ ಸಮಸ್ಯೆ. ಅವ್ರು ಗಾರೆ ಕೆಲ್ಸಕ್ಕೆ ಹೋಗ್ತಾರೆ, ಅಲ್ಲಿದು ಇನ್ಫೆಕ್ಷನ್ ತರ ಎಲ್ಲ ಆಗುತ್ತೆ. ಅದ್ರದ್ದೇ ಆಗ್ತಿದ್ಯಾ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೆಗಡಿ ಬರ್ತು, ಅದನ್ನು ಹೋಗಿಲ್ಲ. 4-5 ವರ್ಷ ಹೋಗಿರ್ಲಿಲ್ಲ ಅದೂನುವೆ. ಮೇಡಮ್ ಇವಾಗ 26 ಡೇಟ್ ಕರೆಕ್ಟ್ ಆಗಿದೆ ಅಲ್ವಾ? ಈ ವರ್ಷಕ್ಕೆ 8 ಅನ್ನೋದು ಡೇಂಜರ್ ಅಂತ ಹೇಳಿದೆ, 6 ಅನ್ನೋದು ಡೇಂಜರ್ ಅಂತ ಹೇಳಿದೆ. ನೆನಪಿದೆಯಾ ನಿಮಗೆ? ನೋಡಿದ್ದೀರಾ? 8 ಅನ್ನೋ ನಂಬರು ತುಂಬ ಈ ವರ್ಷದ ಡೇಂಜರಸ್ ನಂಬರ್ ಆಗಿರುತ್ತೆ. ಸೊ ಹಾಗಾಗಿ ಈ 8 ಅನ್ನೋ ನಂಬರ್ ಇವತ್ತು 26 ಇವರ ಒಂದು ಡೇಟ್ ಆಫ್ ಬರ್ತು. ಹಾಗಾಗಿ ಸ್ವಲ್ಪ ಆರೋಗ್ಯ ಸಮಸ್ಯೆ, ಸ್ವಲ್ಪ ಏನಲ್ಲ, ಕೆಲಸದಲ್ಲಿ ತುಂಬ ಕಿರುಕುಳ ಜಾಸ್ತಿ, ಅಂದರೆ ಪ್ರೆಷರ್ ಜಾಸ್ತಿ, ಸ್ಟ್ರೆಸ್ ಜಾಸ್ತಿ, ಆರೋಗ್ಯ ಸಮಸ್ಯೆ, ಎಲ್ಲ ಒಂದು ಕಡೆ ಸಾಲ ಬಾಧೆ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳುತ್ತೆ. ಲಾಸ್ ಆಗ್ಬೋದು. ಇವರು ಏನು ಕಮಿಟ್ಮೆಂಟ್ಸ್ ಇದೆ ಆ ಕಮಿಟ್ಮೆಂಟ್ಸ್ಗೂ ಕೂಡ ಇವರು ಎಲ್ಲ ಒಂದು ಕಡೆ ಕಮಿಟ್ಮೆಂಟ್ಸ್ಗೂ ಇವರು ಸ್ಪಂದಿಸೋಕ್ಕಾಗಲ್ಲ, ಅಷ್ಟೊಂದು ಪರಿಸ್ಥಿತಿ ಕಷ್ಟವಾಗಿರುತ್ತೆ. ಅವ್ರಿಗೆ ನಡೀತಾ ಇರೋ ಟೈಮ್ ಇವಾಗ ದಶ ಬಂದು ಅವ್ರಿಗೆ 2021ರಿಂದ 37ವರೆಗೂ ಗುರುದಶ ನಡೆಯುತ್ತೆ. ಆದರೆ ಗುರು ಬಂದು ಇವರ ಒಂದು ಜಾತಕದಲ್ಲಿ ತುಂಬ ಕೆಟ್ಟಿದ್ದಾನೆ. ಹಾಗಾಗಿ ಗುರುನ ಆಕ್ಟಿವೇಟ್ ಮಾಡ್ಕೊಳ್ಬೇಕೈತೆ. ಕೆಟ್ಟಿದ್ದಾನೆ ಅಂತ ಅಂದರೆ ಆ ಕೆಟ್ಟಿರೋತಕ್ಕಂಥ ಗ್ರಹಗಳ ಕೆಲವೊಂದು ಸ್ಟೋನ್ ಆಗಿರ್ಬೋದು, ಅಥವಾ ಅದಕ್ಕೆ ಪರಿಹಾರವಾಗಿ ನಾವು ಕೊಡೋಂಥ ಕೆಲವೊಂದು ಸ್ಟೋನು ಬ್ರೇಸ್ಲೆಟ್ ಯೂಸ್ ಮಾಡಿ, ಮುಖ್ಯವಾಗಿ ಇವ್ರಿಗೆ ಆರೋಗ್ಯಕ್ಕೆ ಬೇಕಾಗಿರುವಂಥ ಒಂದು ಸ್ಟೋನನ್ನ ಕೊಡ್ತೀನಿ, ಅದನ್ನು ಯೂಸ್ ಮಾಡಿ ಒಳ್ಳೆಯದಾಗತ್ತೆ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ಕಾರ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಮ್ಮ ಹೆಸರು ವೆಂಕಟೇಶ್ ಮೂರ್ತಿ ಅಂತ. ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 26/9/2009 ಮೇಡಮ್. 26/9/2009. 26/9/2009. ಹುಟ್ಟಿ ಟೈಮು? ಹುಟ್ಟಿ ಟೈಮ್ ಎಷ್ಟು? 6:15 ಮೇಡಮ್. ಬೆಳಗ್ಗೆನಾ ಸಂಜೆನಾ? ಸಂಜೆ ಮೇಡಮ್. ಓಕೆ, ಏನು ಪ್ರಶ್ನೆ ಇದೆ ಕೇಳಿ ಸರ್. ಮಾತಾಡಿ, ಮೇಡಮ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಒಂದು ಮುಂದಿನ ವಿದ್ಯಾಭ್ಯಾಸ ಮೇಡಮ್, ಅವನಿಗೆ ವಿದ್ಯಾನೇ ತಲೆಗಂಟಿಲ್ಲ. ಧನುರಾಶಿ ಮೂಲ ನಕ್ಷತ್ರ ಬರುತ್ತೆ ಸರ್ ಇವ್ರಿಗೆ. ಹೌದು ಮೇಡಮ್. ಈಗ ನಡೀತಿರೋ ಟೈಮ್ ಬಂದು 2009ರಿಂದ 29ವರೆಗೂ ಶುಕ್ರದಶ ನಡೀತಿದೆ. ಅದಕ್ಕೆ ವಿದ್ಯೆ ತಲೆಗಂಟಿಲ್ಲ. ವಿದ್ಯೆಯನ್ನು ಬಿಟ್ಟು ಬೇರೆ ಎಲ್ಲ ಮಾಡ್ತಾರಲ್ಲ. ಬೇರೆ ಎಲ್ಲ ನಾರ್ಮಲ್ ಆಗಿದ್ದಾನೆ. ಒಂದು ಡಿಸಬಿಲಿಟಿ ಅಂತ ಬಂದ್ಬಿಡ್ತು, ಅಂದ್ರೆ ಲರ್ನಿಂಗ್ ಡಿಸಬಿಲಿಟಿ ಅಂತ. ಅದಕ್ಕೆ ಅವನಿಗೆ ವಿದ್ಯಾನೇ ಎಷ್ಟೇ ಹೇಳಿದ್ರು ಏನು. ಲರ್ನಿಂಗ್ ಡಿಸಬಿಲಿಟಿ ಅಂದ್ರೆ ಏನು ಸರ್? ಅವನಿಗೆ ಏನು ಓದೋದ್ರ ಬಗ್ಗೆನೇ ಅವನಿಗೆ ಇದಿಲ್ಲ ಮೇಡಮ್ ಅವನಿಗೆ. ನೋಡಿ ಸರ್, ಇವಾಗ ನಡೀತಾ ಇರೋ ದಶ ಬಂದು ಶುಕ್ರ ದಶ. 3ನೇ ಮನೆಯವನಾಗಿರ್ತಾನೆ ಶುಕ್ರ. 3ನೇವನಾಗಿ ಅವನು 6ನೇ ಮನೇಲಿ ಇರ್ತಾನೆ, ಬುಧನ ಜೊತೆ 6ನೇ ಮನೇಲಿ ಇರ್ತಾನೆ. ಸೊ ಬುಧ ಶುಕ್ರ ಒಟ್ಟಿಗೆ ಸೇರಿ ಅವನಿಗೆ ಸ್ವಲ್ಪ ಬಟ್ಟೆ ಬರೀ ಮೋಜು ಮಸ್ತಿ ಇಂಥದ್ರ ಮೇಲೆ ಸ್ವಲ್ಪ ಅಫೆಕ್ಷನ್ ಜಾಸ್ತಿ ಆಗಿರುತ್ತೆ. ಓದೋದ್ರ ಮೇಲೆ ಸ್ವಲ್ಪ ಗಮನ ಕಮ್ಮಿ ಇರುತ್ತೆ. ಅಂದರೆ ಆಟ ಓಟ ಇವೇ ಜಾಸ್ತಿ ಆಗಿರುತ್ತೆ, ಅಷ್ಟೇ, ಇನ್ನೇನಿಲ್ಲ. ಮುಂದಿನ ಜೀವನ ಯಾವ ರೀತಿ ಇರುತ್ತೆ? ಮುಂದಿನ ಜೀವನ ಏನಿಲ್ಲ, ಚೆನ್ನಾಗಿದೆ. ಸೂರ್ಯ 29ರಿಂದ ಸೂರ್ಯ ದಶೆ ಸ್ಟಾರ್ಟ್ ಆಗುತ್ತೆ. ಸೂರ್ಯ ದಶೆ ಸ್ಟಾರ್ಟ್ ಆದರೆ ಸೂರ್ಯ ಮತ್ತು ಶನಿ ಒಟ್ಟಿಗೆ ಇದ್ದಾರೆ ಅವ್ರಿಗೆ. ಅವನ ಮೇಲೆ ಯಾವತ್ತಾದ್ರೂ ಒಂದಿನ ಕಂಪ್ಲೇಂಟು, ಕೋರ್ಟು, ಕೇಸು ಅನ್ನೋದು ಆಗುತ್ತೆ. ಯಾಕಂದರೆ ಲಗ್ನಕ್ಕೆ ಸಪ್ತಮದಲ್ಲಿ ಸೂರ್ಯ ಶನಿ ಇರ್ತಾರೆ. ಮತ್ತು ಮ್ಯಾರೇಜ್ ಲೈಫು ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು. ಅದಕ್ಕೆ ಪರಿಹಾರ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಈಗಿನ ಒಂದು ಕಾಲದಲ್ಲಿ ಏನಾದರೂ ಒಂದು ತೊಂದರೆಗಳಿರುತ್ತೆ ಅಂತ ಹೇಳುತ್ತೆ. ಅದಕ್ಕೆ ಪರಿಹಾರ ಮಾಡ್ಕೊಳ್ಳಿ. ಗುರು ರಾಹು ಎಲ್ಲ ತುಂಬ ಚೆನ್ನಾಗಿರ್ತಾರೆ. ಗುರು ರಾಹು ಲಗ್ನಾಧಿಪತಿ ಗುರು ಬಂದು ಲಾಭಸ್ಥಾನದಲ್ಲಿರೋದ್ರಿಂದ ಪಿತ್ರಾರ್ಜಿತ ಆಸ್ತಿ ಇರುತ್ತೆ ಅಂತ ಹೇಳುತ್ತೆ. ಪಿತ್ರಾರ್ಜಿತ ಆಸ್ತಿ ಇರೋದು ಅಥವಾ ಮನೆಗಿನೇ ಮಾಡ್ಕೊಳ್ಳೋದು ಇದೆಲ್ಲ ಚೆನ್ನಾಗಿರುತ್ತೆ. ಬಟ್ ಗೌರ್ಮೆಂಟ್ ಕೆಲಸ ಅಂತ ಸಿಕ್ಕೋದಿಲ್ಲ ಇವನಿಗೆ. ಗೌರ್ಮೆಂಟ್ ಕೆಲಸಕ್ಕಿಂತ ಯಾವುದಾದ್ರು ಒಂದು ಬಿಸ್ನೆಸ್ ಮಾಡಿದ್ರೆ ತುಂಬ ಚೆನ್ನಾಗಾಗ್ತಾನೆ ಅಂತ ಹೇಳ್ಬೋದು. ಇವಾಗ ಓದೋದಕ್ಕೆ ಅಂತಲೇ ನಮ್ಮಲ್ಲಿ ಒಂದು ಡಾಲರ್ ಅಥವಾ
ಕತ್ಗೆ ಹಾಕೊಳ್ಳೋದಕ್ಕೆ ಒಂದು ಡಾಲರ್ ಸಿಗುತ್ತೆ, ಆ ಡಾಲರ್ ಯೂಸ್ ಮಾಡಿ, ಅಥವಾ ಒಂದು ಸ್ಟೋನ್ ಕೊಡ್ತೀನಿ, ಸ್ಟೋನ್ ಯೂಸ್ ಮಾಡಿ, ಇಲ್ಲ ಬ್ರೇಸ್ಲೆಟ್ ಯೂಸ್ ಮಾಡಿ. ಖಂಡಿತ ಚೆನ್ನಾಗಿ ಓದ್ತಾನೆ, ಮೆಮೊರಿ ಪವರ್ ಮತ್ತೆ ಬರುತ್ತೆ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಸ್ಕ್ರೀನ್ ಮೇಲೆ ಬಂದಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತಾರೆ.